Welcome back to my YouTube channel. ನಾನು ನಿಮ್ಮ ಮುನಿಷಾ ಗೌಡ. ನಮ್ಮ ಟೊಮ್ಯಾಟೊ ಚಟ್ನಿ ಮಾಡೋದನ್ನ ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಬೇಸಿಕಲಿ ಕೂರ್ಗಲ್ ಕೂಡ ಮಾಡ್ತಾರೆ ಇದನ್ನ. ಅಂಡ್ ಇದು ಜಾಸ್ತಿ ಅಕ್ಕಿ ರೊಟ್ಟಿಗಳನ್ನು ಚಪಾತಿ ಈ ತರದಕ್ಕೆಲ್ಲ ತಿನ್ಬೋದು. ಮಾಡಿ ಅಟ್ಲೀಸ್ಟ್ ಒಂದು ವಾರಕ್ಕಾದ್ರೂ ಇಟ್ಕೊಬಹುದು, ರೆಫ್ರಿಜರೇಟ್ ಮಾಡಿ ಇಟ್ಕೊಬಹುದು. ಸೊ ಅದಕ್ಕೆ ಆ ರೆಸಿಪಿನ ನಾನು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಇವತ್ತು ಅವ್ರ ಕೈಲೇ ಮಾಡಿಸಿರ್ತೇನೆ. ಸೊ ಒಂದು ವಾರಕ್ಕೆ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲ ಕೇಳ್ಕೊಳ್ಳೋಣ. ಎಸ್, ಅಮ್ಮ ಹೇಳಿ. 1 ಸ್ಪೂನು ಪೆಪ್ಪರ್, ಬ್ಲಾಕ್ ಪೆಪ್ಪರ್. ಓಕೆ, ಮತ್ತೆ ಆಲ್ರೆಡಿ ಹಾಕೊಂಡಿದ್ದೀನಿ ನಾನು. 2 ಸ್ಪೂನು ಜೀರಿಗೆ, ಆಯ್ತಾ? ಅದೇ ಸ್ಪೂನ್. ಸ್ವಲ್ಪ ಮೆಂತೆ, 1/2 ಸ್ಪೂನ್ ಮೆಂತೆ ಅಷ್ಟೇನೆ. ಎಲ್ಲ ಗೋಲ್ಡನ್ ಬ್ರೌನಿಂಗ್ಗೆ ಫ್ರೈ ಮಾಡ್ಬಿಟ್ಟು ಪೌಡರ್ ಮಾಡ್ಕೊಬಿಟ್ಟು ಮಾಡ್ಕೊಬಿಡು. ಅಷ್ಟೊತ್ತಿಗೆ ಆನ್ ಆಗಿದೆಯಾ? ಇದಕ್ಕೆ ಆಯಿಲ್ ಹಾಕೋಣ. ಸೊ ನೆಕ್ಸ್ಟ್ ಇನ್ನೊಂದು ಬಾಣಲಿಲಿ ಆಯಿಲ್ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ತಾನೆ? ಇದಕ್ಕೆ ಸ್ವಲ್ಪ ಇರ್ಬೇಕು, ಯಾಕಂದ್ರೆ ಅದು ಸ್ಟೋವ್ ಇಡ್ಬೇಕಲ್ವಾ. ಇದೆಯಾ ಸಾಸಿವೆ? ಅದಕ್ಕೆ ಮುಂಚೆ ಏನೇನ್ ಬೇಕು ಹೇಳಮ್ಮ ಅಂತ. ಸಾಸಿವೆ ತಗೋ. ನಮ್ಮ ಮನೇಲಿ ಇರೋದು ಡಬಲ್ ಕಿಚನ್, ಸಿಂಗಲ್ ಕಿಚನ್ ಅಲ್ಲ. ಸೊ ಅಲ್ಲೂ ಒಂದ್ ಸ್ವಲ್ಪ ಸಾಮಾನು ಇರುತ್ತೆ, ಇಲ್ಲೂ ಒಂದ್ ಸ್ವಲ್ಪ ಸಾಮಾನು ಇರುತ್ತೆ. ಒಂದ್ ಮುಂಚೆನೆ ಹೇಳ್ಬೇಕು ಏನ್ ಅದಕ್ಕೆ ನಿಂಗೆ ಓಡಾಡ್ಲಿ ಅಂತ ಇಟ್ಟಿರೋದು. ಸೊ ಎಣ್ಣೆ ಒಂದ್ ಸ್ವಲ್ಪ ಕಾದಾದ್ಮೇಲೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಆಗಿ ನೆಕ್ಸ್ಟ್ ಬಂದು ಕರ್ಬೇವು. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ನನ್ ಜೊತೆ 2 ಡೇಸ್ ಇದ್ರಲ್ಲ, ಹೆಂಗ್ ಅನ್ಸುತ್ತೆ? ಏನ್ ಊರಿಂದ ಏನ್ ಬಂದಿಲ್ಲ ನಮ್ಮಮ್ಮ. ಮನೆ ಕರ್ಸ್ಕೊಳ್ಳೋ ಅಷ್ಟೊತ್ತಿಗೆ ಇಟ್ಸ್ ಜಸ್ಟ್ 7 to 8 ಕಿಲೋಮೀಟರ್ಸ್ ಅನ್ಕೊಳ್ಳಿ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರೋದು. ಕರ್ಸ್ಕೋಬೇಕಂದ್ರೆ ಫುಲ್ ಹರಸಾಹಸ ಮಾಡ್ಬೇಕು ನಾವು. ಅಮ್ಮನ ಬಾರಮ್ಮ 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 ಅಂತ ಕರೆದು. ಸೊ ಫೈನಲಿ ಶಿ ಇಸ್ ಹಿಯರ್. ಸೊ ಪಾಸ್ಟ್ 2 ಡೇಸ್ ಇಂದ ನಾನೊಂದ್ ದಿನ ಅಡಿಗೆ ಮಾಡ್ಕೊಟ್ಟಿದ್ದೆ. ಇವತ್ತು ಫುಲ್ ಎಂಟೈರ್ ಡೇ ಅಮ್ಮ ಅಡಿಗೆ ಮಾಡಿದ್ದಾರೆ. ಸೊ ನನ್ನ ಅಡಿಗೆ ಬಗ್ಗೆ ಹೇಳಮ್ಮ. ನೀನ್ ಅಡಿಗೆ ಚೆನ್ನಾಗಿ ಮಾಡ್ತೀಯ. ಮೊನ್ನೆ ಗೀ ರೋಸ್ಟ್ ಮಾಡಿದಲ್ಲ, ಚಿಕನ್ ಗೀ ರೋಸ್ಟ್ ತುಂಬಾ ಚೆನ್ನಾಗಿತ್ತು. ಎಗ್ ಮಸಾಲೆ ಮಾಡ ಅದು ಚೆನ್ನಾಗಿತ್ತು. ನೆನ್ನೆ ನೈಟ್ 2 ಮಾಡ್ಕೊಟ್ಟಿದ್ರು, 2 ಚೆನ್ನಾಗಿತ್ತು ಅಷ್ಟೇ. ಮಾಡ್ಕೊಟ್ಟಿರೋದು 2. ಮುಂಚೆ ಮದುವೆಯಾಗಕ್ಕಿಂತ ಮುಂಚೆ ಎಷ್ಟು ಅಡಿಗೆ ಮಾಡ್ಕೊಡ್ತಾ ಇದ್ದೆ ಅಂತ ನಮ್ಮ ಸಾಕು ಅನ್ನೋಷ್ಟು ಅಡಿಗೆ ಮಾಡ್ಕೊಡ್ತಾ ಇದ್ದೆ. ಈ ವೆರೈಟಿ ಅಡಿಗೆ ಮಾಡಿ ಇಟ್ಕೊಡ್ತಾ ಇದ್ದೆ, ಗೊತ್ತಾ? ಅದೇ ನಮ್ಮ ಒಂದ್ ಅಡಿಗೆ ಮನೆಗೆ ಬಂದ್ ನೋಡಿಲ್ಲ ಅವಳು. ಇಲ್ಲಿ ಬಂದ್ಮೇಲೆ ಎಲ್ಲ ಟ್ರೈ ಮಾಡ್ತಾ ಇರೋದು. ಟೀ ಒಂದ್ ಕುಡಿತಿದ್ದೆ, ಅರ್ಧ ಗ್ಲಾಸ್. ನನ್ನ ಫೇವ್ರೇಟ್ ಬಂದು ಟೀ ಅಂಡ್ ಕಾಫಿ. ಅದಷ್ಟು ಬಿಟ್ರೆ ಏನಂದ್ರೆ ಏನು ಮಾಡ್ತಾ ಇಲ್ಲ. ಇಲ್ಲಿ ಒಂದ್ ಸ್ವಲ್ಪ ಬಂದ್ರೆ ಸ್ವಲ್ಪ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಿದೀನಿ, ಅದು ಇದು ಅಂತ ಅನ್ಕೊಂಡು. ಬಟ್ ಇವಾಗ ಅಗೇನ್ ಈ ಟೈಮಲ್ಲಿ ಮತ್ತೆ ನಾನು ಸ್ಟಾಪ್ ಕುಕಿಂಗ್. ಒಂದು ಸ್ವಲ್ಪ ರಿಲ್ಯಾಕ್ಸ್. ಕುಕಿಂಗ್ ಇಸ್ ಸೋ ಸ್ಟ್ರೆಸ್ಫುಲ್ ನನಗೆ. ಬಿಕಾಸ್ ಅದಾಗ್ಬಿಟ್ಟು ಇದಾಗ್ಬಿಟ್ಟು ಹಿಂಗ್ ಬಂತು ಹಂಗ್ ಬಂತು ಅಂತ ಅಂದ್ಬಿಟ್ಟು. ಸೊ ಸ್ಟ್ರೆಸ್ ರಿಲೀಫ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರ ನಾನು. ನಿಮಗೆ ಕುಕಿಂಗ್ ಅಂದ್ರೆ ಸ್ಟ್ರೆಸ್ ಫ್ರೀನಾ ಅಥವಾ ಏನು? ಸ್ಟ್ರೆಸ್ ಅಷ್ಟೇನೆ ಮಾಡ್ತೀನಿ, ಆತರ ಏನಿಲ್ಲ. ಒಂದೊಂದ್ಸಲ ಬೋರ್ ಆಗ್ಬಿಡುತ್ತೆ ಕಂಟಿನ್ಯೂಸ್ ಮಾಡ್ತೇವೆ. ಇವರೆಲ್ಲ ಮಾಡ್ಬೇಕಲ್ಲ. ಒಂದ್ ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ತಿದ್ದೀವಿ. ಮತ್ತೆ ತತ್ತಿನ ಚಳಿ ಇಲ್ಲೇ ಇರುತ್ತೆ, ಸಿಗುತ್ತೆ ಅಂತ ಏನು ಇಟ್ಟಿಲ್ಲ ನಾವು. ಬರೀ ಟೀ, ಕಾಫಿ ಪುಡಿ ಆ ತರದಷ್ಟೇ ಐಟಮ್ಸ್ ಇಟ್ಟಿರೋದು ಇಲ್ಲಿ. ಅದನ್ನಷ್ಟೊತ್ತಿಗೆ ಗ್ರೈಂಡ್ ಮಾಡ್ಕೊಂಡ್ ಬರ್ಲಾ? ಅದನ್ನ ಮಾಡ್ಕೋ. ಖಾರದ ಪುಡಿನೂ ಬೇಕು. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಸಾಕ? ಎಷ್ಟು ಸಾಕ? ಸೊ ಈ ತರ ಆದ್ರೆ ಸಾಕು. ನಾನು ಐಸ ಕೂಡ ಮಾಡ್ಕೊಬಹುದು. ನಂಗೆ ಇದು ಸಾಕು ಅಂತ ಅನಿಸ್ತು, ಸೊ ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಹಿಂಗು ಹಾಕ್ತಿದ್ದೀನಿ. ಹಿಂಗು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಲ್ಲ? ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಹಾಕೋಬಹುದು ಸ್ವಲ್ಪ ಜಾಸ್ತಿ. ಸಾರಿ ತೆಗಿದೇನೆ. ಕಲ್ಲುಪ್ಪು ಪುಡಿ ಉಪ್ಪು ಹಾಕಿದ್ದೇನೆ. ಒಂದ್ ಸ್ವಲ್ಪ ಸಾಲ್ಟ್ ಕೂಡ ಹಾಕೊಂಡ್ಬಿಡಿ. 1 ಸ್ಪೂನ. ರುಚಿಗೆ ಎಷ್ಟು ಬೇಕು ಅಷ್ಟು.
ಓಕೆ, ಇದೊಂದು ಸ್ವಲ್ಪ ಹೊತ್ತು ಬೇಯಲಿ, ಬೆಂದಾದ್ಮೇಲೆ ತೋರಿಸ್ತೀವಿ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ಐ ಥಿಂಕ್ ಇಟ್ ವಿಲ್ ಟೇಕ್ ಅಬೌಟ್ ಒಂದು 10 ಮಿನಿಟ್ಸ್, ಒಂದು 10 ನಿಮಿಷ ಬೇಯಕ್ಕೆ ಬಿಡಿ ಅದನ್ನ. ಬಿಕಾಸ್ ಫುಲ್ ಟೊಮ್ಯಾಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು, ಫುಲ್ ನೀರೆಲ್ಲ ಇಟ್ಟು ಒಂದು ಸ್ವಲ್ಪ ಆಯಿಲ್ ಕಂಟೆಂಟ್ ಎಲ್ಲ ಮೇಲೆ ಬರ್ಬೇಕಾದ್ರದ್ದು. ಸೊ ಅಲ್ಲಿವರೆಗೂ ಬೇಯಕ್ಕೆ ಬಿಡಿ ಅದನ್ನ. ಬೇಕಾದ್ರೆ ಅವಾಗವಾಗ ಒಂದು ಸ್ವಲ್ಪ ಬಂದು ಸ್ಟಿರ್ ಮಾಡ್ತಾರೆ, ಬಿಕಾಸ್ ಅದು ತಳ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಂದು ಸ್ಟಿರ್ ಮಾಡ್ತಾರೆ. ಬಟ್ ಲೆಟ್ ಇಟ್ ಕುಕ್. ಏನು ನೀರೇನು ಹಾಕಕ್ ಹೋಗ್ಬಿಡಿ, ಏನು ಎಕ್ಸ್ಟ್ರಾ ಏನು ಮಾಡಕ್ ನೋಡಿ. ಈ ತರ ಆಗಿದೆ ಇವಾಗ. ಇದನ್ನ ಬೇಯ್ಬೇಕು ಆಕ್ಚುಲಿ, ಹೇಳ್ಬೇಕಂತಂದ್ರೆ ಸ್ಮೆಲ್ಸ್ ಹೋಗುದು. ಇನ್ನ ಒಂದ್ ಸ್ವಲ್ಪ ಹೊತ್ತು ಆಗ್ಲಿ, ಇದು ನಿಂಗೆ ಮುಚ್ಚಿಡೋಣ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಬೆಂಚ್ ಚೆನ್ನಾಗಿ, ಆಯ್ತಾ? ಓಕೆ, ಸೂಪರ್. ಪೌಡರ್ ಹಾಕ್ಬಿಡ್ತೀನಿ, ಇಷ್ಟೇ ಇರೋದಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿರೋದು. ನಮಗೆ ಜಾಸ್ತಿ ಬೇಕಾದ್ರೆ ಹಾಕ್ಲಿ, ಜಾಸ್ತಿ ಮಾಡ್ಕೊಡ್ತಾರೆ. ಇನ್ನು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಬೇಕು, ಖಾರ ಕಮ್ಮಿನೇ ಬೇಕು. ಇರ್ಲಿ, ಪರವಾಗಿಲ್ಲ. ತುಂಬ ಸುತ್ತವಿಲ್ಲ. ಬಾಯಿಲೆಲ್ಲ ಹೆಂಗ್ ಚೆನ್ನಾಗಿ ಬರ್ತಾರೆ, ಬಾಯಲ್ಲಿ ಆಲ್ರೆಡಿ ರಸ ಬರಕ್ ಸ್ಟಾರ್ಟ್ ಆಗ್ತದೆ. ಈಗ ನನ್ಗೆ ಆಕ್ಚುಲಿ ಇದು ನನ್ಗೆ ಇಷ್ಟ, ನಾವು ತುಂಬಾ ಇಷ್ಟ. ಬಟ್ ನನ್ಗಿಂತಾನು ನೆಕ್ಸ್ಟ್ ಲೆವೆಲ್ ಇಷ್ಟ ಅಂತ ಅಂದ್ರೆ ರಕ್ಷಕಿಗೆ. ಅವರೇ ಫುಲ್ ರಿಕ್ವೆಸ್ಟ್ ಮಾಡಿ ಹೇಳ್ಬಿಟ್ಟು ಹೋಗಿರೋದು, ಆಂಟಿ ಇವತ್ತು ಮಾಡ್ಬಿಟ್ಟು ಹೋಗಿ ಆಂಟಿ ಪ್ಲೀಸ್, ಇವತ್ತು ಟೊಮೆಟೊ ಚಟ್ನಿ ಬೇಕೇ ಬೇಕು ನಮಗೆ, ಮೋರ್ನಿಂಗ್ ಮಾಡಿದ್ರೆ ಆ ಟೇಸ್ಟ್ ಬರೋದಿಲ್ಲ, ನೀವೇ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಅಲ್ಲಿ ಇವತ್ತು ಮಾಡಿಸ್ತಾರೆ ನಾವು ಅಮ್ಮನ ಕೈಲಿ. ಸೊ ನಿಮ್ ಮಳೆಯೇ ಕಾಣ್ತಾರೆ ಸುತ್ತಿನಲ್ಲ. ಇದಾದ್ಮೇಲೆ ಇನ್ನ ಒಂದ್ ಸ್ವಲ್ಪ ಬೇಯಿಸ್ಬೇಕಾ? ಅಷ್ಟೇ, ಮತ್ತೆ ಆಯ್ತು, ಬರ್ತಾ ಇದೆ ನೋಡಿ ಸೈಡಲ್ಲೆಲ್ಲ. ಅಷ್ಟೇ, ಅದಾಗಿದೆ. ಈಗ ತುಂಬಾ ಬೇಕಾದ್ರೆ ಹಾಕೋಬೋದು ಸ್ವಲ್ಪ, ಅನಿಸ್ತಿದೆ ಅಲ್ಲ? ಸೊ ಈ ತರ ಇರುತ್ತೆ. ಸ್ಮೆಲ್ಸ್ ಅಮೇಝಿಂಗ್. ನೀವು ಟ್ರೈ ಮಾಡ್ಲೇಬೇಕು. ದೋಸೆಗೆ, ಚಪಾತಿಗೆ, ನೀವು ಅಕ್ಕಿ ರೊಟ್ಟಿ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ನೀವು ಟ್ರೈ ಮಾಡ್ಬೋದು. ಎಲ್ಲದಕ್ಕೂ ತುಂಬಾನೇ ತುಂಬಾ ಚೆನ್ನಾಗಿದೆ. ನೀವು ಇವಾಗ ಆಯಿಲ್ ನೋಡ್ಬೋದಲ್ವಾ, ಸೈಡಲ್ಲಿ ಆಯಿಲ್ ಬರ್ತಾ ಇರೋದು. ಸೊ ದಟ್ ಮೀನ್ಸ್ ದಟ್ ಇಟ್ ಇಸ್ ಡನ್ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಬಿಡಿ. ಬಿಕಾಸ್ ಇವಾಗ ಮಸಾಲ ಹಾಕಿರ್ತೀರಲ್ಲ, ಮಸಾಲದ ಒಂದ್ ಸ್ವಲ್ಪ ಸ್ಮೆಲ್ ಹೋಗ್ಲಿ. ಆದ್ಮೇಲೆ ಆಫ್ ಮಾಡ್ಬಿಟ್ಟು ರೆಫ್ರಿಜರೇಟರ್ಗೆ ಯಾವ್ದು ಕಂಟೈನರ್ ಹಾಕ್ತೀರಾ ಅದಕ್ಕೆ ಹಾಕಿ ಇಟ್ಬಿಡಿ. ಹೊರಗಡೆ ಆಚೆ ಕಡೆನೆ ಇಡ್ಬೋದು ಇದು. ಓಕೆ, ಟೇಸ್ಟ್ ಮಾಡೋಣ. ಆಫ್ ಮಾಡೋಣ, ಆಯ್ತಾ? ಆಫ್ ಮಾಡಿ. ಓಕೆ, ಆಫ್ ಮಾಡಿದ್ದಾಯ್ತು. ಸಾಲ್ಟ್ ಬೇಕನ್ಸುತ್ತಲ್ಲ? ಇಲ್ಲ, ಕರೆಕ್ಟ್ ಇದೆಯಾ? ಒಂಥರ ಟ್ಯಾಂಗಿ ಆಗಿ, ಖಾರ ಖಾರ, ಸ್ವೀಟು, ಟೂ ಗುಡ್. ಟೂ ಗುಡ್. ತುಂಬಾನೇ ತುಂಬಾ ಚೆನ್ನಾಗಿದೆ. ಬೇಕಾ ಮನೆಗೆ ತಗೋಗ್ತೀರಾ? ಹೇಳೋದಿಲ್ಲ, ಬೇಕು ಅಂತೂ ಕೊಡಲ್ಲ. ಸೊ ನಿಮ್ಗೆ ಅಮ್ಮ ಮಾಡೋ ಟೊಮ್ಯಾಟೊ ಚಟ್ನಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮನೇಲಿ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಬಿ ವೆರಿ ಹ್ಯಾಪಿ. ನಾವು ಅಮ್ಮನ ತುಂಬಾ ಖುಷಿ ಪಡ್ತಾರೆ ದಟ್ ಯು ಗೈಸ್ ಟ್ರೈಡ್ ಅಂತ ಅಂದ್ಬಿಟ್ಟು. ಸೊ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು. ಅಲ್ಲ ನಮ್ಮ ಹೌದು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಕ್ಳಿಗೆ ಅಂತ ಹೇಳಿ ನೀನು ಹೇಳ್ಬಿಟ್ಟಲ್ಲ ಎಲ್ಲ. ಇಲ್ಲ, ಹೇಳಿ ನೀವು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್,